ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೃತಿ ಚೌರ್ಯದ ಆರೋಪದ ಅಡಿಯಲ್ಲಿ ನಟನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2 ಸಿನಿಮಾಗಳ ಹಾಡುಗಳನ್ನು ಕದ್ದಿದ್ದಾರೆ ಅನ್ನುವ ಆರೋಪ ಈಗ ಕೇಳಿಬಂದಿದೆ. ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಕೃತಿ ಚೌರ್ಯ ಮಾಡಿದ್ದಾರೆ ಅಂದ್ರೆ ಯಾವುದೋ ಸಿನಿಮಾದ 2 ಹಾಡುಗಳನ್ನು ಕದ್ದಿದ್ದಾರೆ ಅಂತ. ನ್ಯಾಯ ಎಲ್ಲಿದೆ ಮತ್ತು ಗಾಳಿ ಮಾತು 2 ಚಿತ್ರಗಳ ಹಾಡುಗಳನ್ನು ಕದ್ದಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಅವತ್ತು ಕಿರಿಕ್ ಪಾರ್ಟಿ, ಇವತ್ತು ಬ್ಯಾಚುಲರ್ ಪಾರ್ಟಿ ಸಿನಿಮಾ. ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ನಟ ದಿಗಂತ್, ನಟ ಯೋಗಿ ನಟನೆಯ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಮೇಲೆ ಈ ಆರೋಪ ಕೇಳಿಬಂದಿರೋದು. ನ್ಯಾಯ ಎಲ್ಲಿದೆ ಸಿನಿಮಾದ ಟೈಟಲ್ ಸಾಂಗ್ ಅನ್ನು ಇವರು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಪರಂವಾಹ ಸ್ಟುಡಿಯೋ, ನಟ ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಹೌಸ್ ಅದು. ಪರಂವಾಹ ಸ್ಟುಡಿಯೋದಿಂದ ಕರ್ನಾಟಕದ ಮುಂದೆ ಬಂದಿದ್ದಂಥ ಬ್ಯಾಚುಲರ್ ಪಾರ್ಟಿ ಸಿನಿಮಾ. ಆ ಸಿನಿಮಾದಲ್ಲಿ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಅನ್ನುವ ಹಾಡನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಮತ್ತು ಈ ಬಳಕೆ ಮಾಡೋದಕ್ಕೆ ಯಾವುದೇ ಒಪ್ಪಂದ ಆಗಿರಲಿಲ್ಲ, ಮಾತುಕತೆ ಆಗಿರಲಿಲ್ಲ, ಅಥವಾ ಇವರು ನಾನು ಬಳಕೆ ಮಾಡ್ತೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳೂ ಇರಲಿಲ್ಲ. ಯಾವುದೇ ಮನವಿ ಮಾಡಿಲ್ಲ, ಏಕಾಏಕಿ ಹಾಡನ್ನು ಬಳಕೆ ಮಾಡಿದ್ದಾರೆ ಪರಮ ಸ್ಟುಡಿಯೋ ವತಿಯಿಂದ. ಸೊ ಪರಮ ಸ್ಟುಡಿಯೋ ಅಂತ ಅಂದಿದ ತಕ್ಷಣ ಆಟೋಮೆಟಿಕ್ಲಿ ನಟ ರಕ್ಷಿತ್ ಶೆಟ್ಟಿ ಅವರ ಹೆಸರು ಬರುತ್ತೆ, ಅದರ ಮುಖ್ಯಸ್ಥರು. ಹಾಗಾಗಿ ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2 ಹಾಡುಗಳು, ಬ್ಯಾಚುಲರ್ ಪಾರ್ಟಿ ಅನ್ನುವಂಥ ಸಿನಿಮಾ, ಇತ್ತೀಚೆಗೆ ಬಂದಿದ್ದಂಥ ಮತ್ತೊಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ. ಇದರಲ್ಲಿ ನಟ ದಿಗಂತ್ ಇದ್ರು, ಯೋಗಿ ಇದ್ರು, ಅಚ್ಚುತ್ತಿದ್ರು. ಅವರ ನಟನೆಯ ಒಂದು ಸುಂದರ ಸಿನಿಮಾ. ಆದರೆ ಆ ಸಿನಿಮಾದಲ್ಲಿ 2 ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಕೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಕೊಟ್ಟಿದ್ದಾರೆ MRT ಮ್ಯೂಸಿಕ್ಸ್. ಇದರ ಪಾಲುದಾರರವರು ನವೀನ್, ಮುಖ್ಯಸ್ಥರಲ್ಲಿ ಅವರು ಒಬ್ಬರು. ಅವರೇ ಈಗ ಈ ದೂರನ್ನು ದಾಖಲು ಮಾಡಿರೋದು. 2 ಹಾಡುಗಳನ್ನು ಇವರು ಕದ್ದಿದ್ದಾರೆ, ಕೃತಿ ಚೌರ್ಯ ಆಗಿದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಎಲ್ಲಿರುವೆ, ಭಾಳ ಫೇಮಸ್ ಹಾಡು, ಎವರ್ ಗ್ರೀನ್ ಸಾಂಗ್ ಅದು. ಆ ಸಾಂಗನ್ನು ಈ ಸಿನಿಮಾದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಪೂರ್ವಾನುಮತಿ ಇಲ್ಲ, ನಮ್ಮನ್ನು ಕೇಳಿಲ್ಲ, ನಮ್ಮ ಸಿನಿಮಾದ ಹಾಡು, ನಾವು ಕಷ್ಟಪಟ್ಟು ಹಣ ಹಾಕಿ ಮಾಡಿರುವ ಹಾಡು. ಆ ಕಾಲದಲ್ಲಿ ಅದನ್ನು ಹೇಳದೆ ಕೇಳದೆ ಅವರು ಕೃತಿ ಚೌರ್ಯ ಮಾಡಿರೋದು ಸರಿಯಲ್ಲ ಅಂತ ಈಗ ಈ ಎಫ್ಐಆರ್ ದಾಖಲಾಗಿದೆ. ನವೀನ್ ಅನ್ನೋರು ಎಫ್ಐಆರ್ ದಾಖಲು ಮಾಡಿರೋದು. ಅನುಮತಿ ಇಲ್ಲದೆ ಹಾಡು ಬಳಕೆ ಮಾಡಿಕೊಂಡಿರುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇವ್ರ ಜೊತೆಗೆ ಹಾಡಿಗೆ ಸಂಬಂಧಿಸಿದಂತೆ ಈ ಹಿಂದೆ ನವೀನ್ ಕುಮಾರ್ ಅನ್ನೋರ ಜೊತೆಗೆ ಒಪ್ಪಂದ ಆಗಿತ್ತು. ಹಾಡುಗಳ ಕಾಪಿರೈಟನ್ನು ಪಡೆದು ನವೀನ್ ಮಾರಾಟ ಮಾಡ್ತಾ ಇದ್ರು. ಇವ್ರ ಜೊತೆಗೆ ಹಾಡಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆದಿತ್ತು. ಆದರೆ ನಾನಾ ಕಾರಣಕ್ಕೆ ಈ ಡೀಲ್ ಸಕ್ಸಸ್ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಕ್ಸಸ್ ಆಗಿಲ್ಲ ಅಂತಂದ್ರೆ ಏನೋ ಹಾಡನ್ನು ಬಳಕೆ ಮಾಡ್ಕೊಳ್ಳಂಗಿಲ್ಲ ಅಂತ. ಆದರೂ ಕೂಡ ಮಾಲೀಕರು ಹಾಡನ್ನು ಅನುಮತಿ ಇಲ್ಲದೆ ಬಳಕೆ ಮಾಡಿಕೊಂಡಿದ್ದಾರೆ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ 2 ಹಾಡುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬೇರೆ ಜಾನರ್ನ ಒಂದು ಸಿನಿಮಾ. ಸಿನಿಮಾದಲ್ಲಿ ಬೇರೆ ರೀತಿಯಲ್ಲಿ ಕತೆ ಹೇಳೋದಕ್ಕೆ ಮುಂದಾಗಿದ್ದರು. ಆದರೆ ಈ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಹಾಡುಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ನವೀನ್ ಜೊತೆಗೆ ಮೀಟಿಂಗ್ ಆಗಿತ್ತು. ಈ ನವೀನ್ ಯೂಶ್ವಲಿ ಈ ರೀತಿ ಕಾಪಿರೈಟ್ಸ್ಗಳ ಬಗ್ಗೆ ಒಂದು ಡಿಸ್ಕಷನ್ ಮಾಡಿ ಮಾತಾಡಿ ಆಮೇಲೆ ಅದನ್ನು ಸೇಲ್ ಮಾಡೋ ಕೆಲಸ ನವೀನ್ ಮಾಡ್ತಾ ಇದ್ರು. ಏನು ಗೊತ್ತಿಲ್ಲದೆ ಅಂತಲ್ಲ, ನವೀನ್ ಜೊತೆಗೆ ಬ್ಯಾಚುಲರ್ ಪಾರ್ಟಿ ಸಿನಿಮಾ ತಂಡದ ವತಿಯಿಂದಲೂ ಕೂಡ ಒಂದು ಹಂತದ ಮಾತುಕತೆ ಆಗಿತ್ತು. ಆದರೆ ಆ ಮಾತುಕತೆ ವಿಫಲ ಆಗಿತ್ತು. ಆಟೋಮೆಟಿಕ್ಲಿ ಅವ್ರು ಬಳಕೆ ಮಾಡ್ಕೋಬಾರ್ದಿತ್ತು, ಆದರೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿಬಂದಿದೆ. ಅನುಮಾನಗಳು ಇದೆಯಾ? ಈ ಪ್ರಕರಣ ಏನು ಕತೆ ಇದು? ಮಾಹಿತಿ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಈಗ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಗುಡ್ ಮಾರ್ನಿಂಗ್. 1-2-3 ಅನುಮಾನಗಳು. ನವೀನ್ ಮೊದಲಿಂದಲೂ ಈ ರೀತಿ ಕಾಪರೇಟ್ಸ್ಗಳನ್ನು ಸೇಲ್ ಮಾಡೋ ಕೆಲಸ ಮಾಡ್ತಿದ್ದ. ಪ್ಲಸ್ ಬ್ಯಾಚುಲರ್ ಪಾರ್ಟಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಇವ್ರ ಜೊತೆಗೆ ಮಾತುಕತೆ ಆಗಿತ್ತು. ಆದರೆ ಲಾಸ್ಟ್ ಮೊಮೆಂಟಲ್ಲಿ ಡೀಲ್ ಕ್ಯಾನ್ಸಲ್ ಆಗಿತ್ತು, ಆದರೂ ಬಳಕೆ ಆಗಿದೆ ಅನ್ನೋ ಆರೋಪ. ಯಾರೀ ನವೀನು? ಯಾವ 2 ಹಾಡುಗಳು? ಏನು ಕಥೆ ಇದು ಕೃತಿ ಚೌರ್ಯದ್ದು? ಲಕ್ಷ್ಮೀನಾರಾಯಣ್. ನಟ ರಕ್ಷಿತ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದಲ್ಲಿ ಭಿನ್ನ ಅಲೆಯ ಸಿನಿಮಾಗಳನ್ನು ಮಾಡ್ತಕ್ಕಂಥ ಒಬ್ಬ ಕ್ರಿಯೇಟಿವ್ ಕಲಾವಿದ ಕಮ್ ಟೆಕ್ನಿಷಿಯನ್ ಅನ್ನೋದರಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬರೀ ನಟನಾಗಷ್ಟೇ ಅಲ್ಲ, ನಿರ್ಮಾಪಕರಾಗಿಯೂ ಸಾಕಷ್ಟು ಸಿನಿಮಾಗಳ ಮೂಲಕ ಸಕ್ಸಸ್ ಆಗಿರ್ತಕ್ಕಂಥವ್ರು. ಆದರೆ ಇವರು ನಾನು ಎಲ್ಲಾದರೂ ಒಂದು ಸೀನ್ನ ಅಥವಾ ಒಂದು ಸಿನಿಮಾದ ಒಂದು ಕಂಟೆಂಟ್ನ ಅಥವಾ ಯಾವುದೋ ಒಂದು ಹಾಡನ್ನು ನೀವು ಕದ್ದಿದ್ದೀರಾ ಅಂತ ಯಾರಾದರೂ ನೇರವಾಗಿ ಹೇಳಿದ್ರೆ
ಖಂಡಿತವಾಗ್ಲೂ ಕದ್ದಿರೋದು ಅಂತ ನೀವು ಯಾಕೆ ಅಂದ್ಕೊಂತೀರಾ, ಅದು ಇನ್ಸ್ಪಿರೇಷನ್ ಅಂದ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಸಾಕಷ್ಟು ಸರಿ ಸಿನಿಮಾಗಳ ಡೈಲಾಗ್ಗಳ ಮೂಲಕನೂ ಕನ್ವೆ ಮಾಡಿದರು, ಜೊತೆಗೆ ಒಂದಷ್ಟು ಸಂದರ್ಶನಗಳಲ್ಲೂ ಅದನ್ನು ಕನ್ವೆ ಮಾಡಿದರು. ಆದರೆ ಪದೇ ಪದೇ ಇವರ ಒಂದು ವಿಚಾರದಲ್ಲಿ ಈ ಥರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಒಂಥರ ನಗೆಪಾಟ್ಲಿಗೆ ಈಡಾಗಿರ್ತಕ್ಕಂಥದ್ದು. ಅಫ್ಕೋರ್ಸು ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಕೂಡ ಈ ಹಿಂದೆ ಶಾಂತಿ ಕ್ರಾಂತಿ ಸಿನಿಮಾದ ಒಂದು ಫೇಮಸ್ ಟ್ಯೂನ್ನ ಬಳಕೆ ಮಾಡಿದರು. ಅದರ ವಿರುದ್ಧ ಅದರ ರೈಟ್ಸ್ ಹೊಂದಿರ್ತಕ್ಕಂತಹ ಲಹರಿ ವೇಲು ಅವರು, ಲಹರಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಲಹರಿ ವೇಲು ಅವರು ಕೋರ್ಟ್ಗೆ ಹೋಗಿದ್ದರು. ನಂತರ ಕೋರ್ಟಲ್ಲಿ ಇಬ್ಬರಿಗೂ ಜಟಾಪಟಿ ನಡೀತು. ಕೊನೆಯ ಕ್ಷಣದಲ್ಲಿ ಅದು ಏನು ಲಹರಿ ಸಂಸ್ಥೆಯ ಪರವಾಗಿ ನ್ಯಾಯ ಆಗುತ್ತೆ, ತೀರ್ಮಾನ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಸುದೀಪ್ ಅವರ ಮುಂದಾಳತ್ವದಲ್ಲಿ ಅದಕ್ಕೆ ಒಂದು ಇತಿಶ್ರೀ ಆಡುವಂಥ ಒಂದು ಇದಾಗಿತ್ತು. ಗುಡ್ ವಿಲ್ ಅಲ್ಲಿ ಬೇಡ ಅಂತ ಕೇಸನ್ನು ವಾಪಸ್ ತಗೊಂಡಿದ್ರು. ಆದರೆ ಈ ಬಾರಿ ಹಂಗೆ ಆಗಲ್ಲ ಅನಿಸುತ್ತೆ. ಯಾಕಂದರೆ MRT ಮ್ಯೂಸಿಕ್ ಸಂಸ್ಥೆಯ ಮುಖ್ಯಸ್ಥರಾದಂಥ ನವೀನ್ ಕುಮಾರ್ ಅವರು ಈ ಹಿಂದೆನೇ ಆಲ್ರೆಡಿ ಬ್ಯಾಚುಲರ್ ಪಾರ್ಟಿ ಇದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ನಟಿಸಿಲ್ಲ, ರಿಷಬ್ ಶೆಟ್ಟಿ ಅವರು ನಟಿಸ್ಬೇಕಿತ್ತು. ಅವರು ಕಾಂತಾರ ಸಿನಿಮಾ ದೊಡ್ಡ ಮಟ್ಟಕ್ಕಾದ ಹಿನ್ನೆಲೆಯಲ್ಲಿ ಅವರು ಸಿನಿಮಾದಿಂದ ಹೊರಗಡೆ ಹೋಗ್ತಾರೆ. ನಂತರ ದಿನಗಳಲ್ಲಿ ಲೂಸ್ ಮಾದ ಯೋಗಿ ಅವರು ಮತ್ತು ದಿಗಂತ್ ಅವರು ಪ್ರಮುಖ ಪಾತ್ರಗಳಲ್ಲಿ ಈ ಸಿನಿಮಾನ ನಟಿಸ್ತಾರೆ. ಸಿನಿಮಾ ಕೂಡ ರಿಲೀಸ್ ಆಗೋಗುತ್ತೆ. ರಿಲೀಸ್ ಆದಾಗಲೂ ಈ ಯಾವುದೇ ರೀತಿಯಾದಂಥ ವಿವಾದ ಹುಟ್ಕೊಳ್ಳಲ್ಲ. ರಿಲೀಸ್ ಆದ ನಂತರ ದಿನಗಳಲ್ಲಿ ಈಗ ಸಿನಿಮಾ ಅಮೆಜಾನ್ ಪ್ರೈಮ್ಗೆ OTTಯಲ್ಲಿ ಪ್ರಸಾರ ಆಗ್ತಾ ಇದೆ. OTTಯಲ್ಲಿ ಸಿನಿಮಾ ನೋಡಿದಂಥ ನವೀನ್ ಕುಮಾರ್ ಅವರು, ಅರೆ ಈ ಹಿಂದೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಪರಮ್ವಾ ಸ್ಟುಡಿಯೋ ಜೊತೆ ನಾನು ಮಾತುಕತೆ ಮಾಡಿದ್ನಲ್ಲ ಈ 2 ಹಾಡುಗಳ ವಿಚಾರ ವಿನಿಮಯದ ಬಗ್ಗೆ, ಸೊ ಆ ಮೀಟಿಂಗ್ ಸಕ್ಸಸ್ ಆಗಿರಲಿಲ್ಲ, ಆದರೂ ಸಹ ಅದನ್ನು ಅತಿಕ್ರಮಿಸಿ ಇವರು ಇದನ್ನು ಬಳಸಿರೋದಾದರೂ ಹೇಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೋಪಗೊಂಡು ಈಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕೃತಿಚೌರ್ಯದ ಆಧಾರದ ಮೇಲೆ ಕೇಸನ್ನು ದಾಖಲಿಸಿರ್ತಕ್ಕಂಥದ್ದು. ಪರಮ್ವಾ ಸ್ಟುಡಿಯೋ ಮತ್ತು ರಕ್ಷಿತ್ ಶೆಟ್ಟಿ ಇಬ್ಬರ ಮೇಲೆಯೂ ಕೂಡ ಕೇಸ್ ದಾಖಲಿಸಿದ್ದಾರೆ. ಈಗ 2 ಟ್ಯೂನ್ಗಳು ಮೊದಲು ಮಾತುಕತೆ ಆಗಿತ್ತು, ಆದರೆ ರೈಟ್ಸ್ ಪಡ್ಕೊಳ್ದೇನೆ ಅವರು ಬಳಸಿದ್ದಾರೆ ಅಂತಕ್ಕಂಥದ್ದು. ಇದು ಕಳ್ಳತನದ ಕೇಸು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಕೃತಿಚೌರ್ಯ ಕೇಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಇದು ಕೋರ್ಟ್ಗೆ ಹೋದರೆ ಬಹುಶಃ ಇದಕ್ಕೆ ದಂಡವನ್ನು ತೆರಲೇಬೇಕಾಗುತ್ತೆ ರಕ್ಷಿತ್ ಶೆಟ್ಟಿ ಮತ್ತು ಪರಮ್ವಾ ಸ್ಟುಡಿಯೋ ಅಂತ ಹೇಳ್ಬೋದು. ಪ್ರಣೋತ್. ಲಕ್ಷ್ಮೀನಾರಾಯಣ್, ಇದಕ್ಕೆ ರಕ್ಷಿತ್ ಶೆಟ್ಟಿ ಕಡೆಯಿಂದ ಏನಾದರೂ ಸ್ಪಷ್ಟನೆಗಳೇನಾದರೂ ಬಂದಿದೆಯಾ? ಇಲ್ಲ ಹಾಗಲ್ಲ ಹೀಗೆ, ಯಾಕಂದರೆ ಈ ಕೃತಿಚೌರ್ಯದ ವಿಚಾರಗಳಲ್ಲಿ ನಾವು ಕಾಂತಾರ ಸಿನಿಮಾವನ್ನು ಕೂಡ ನಾವು ನೋಡಿದ್ವಿ. ಆದರೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದರು ಇನ್ಸ್ಪಿರೇಷನ್ ಆಗಿ ನಾವು ಆ ಟ್ಯೂನನ್ನೇ ಬದಲು ಮಾಡಿದ್ವಿ, ಇದು ಅದನ್ನು ಹೋಲುವ ಹಾಡು, ಆದರೆ ಅದು ಸ್ವಂತ ಹಾಡಲ್ಲ ಅಂತ. ಅದೇ ರೀತಿಯಲ್ಲಿ ಏನಾದರೂ ಟ್ಯಾಕ್ಟಿಕ್ಸ್ಗಳನ್ನು ಬಳಕೆ ಮಾಡಿಕೊಳ್ಳುವ ಅವಕಾಶಗಳು ಇವರಲ್ಲಿ ಇದೆಯಾ? ಅದೇ ಹಾಡನ್ನು ವಾಪಸ್ ಹಾಗೆ ಬಳಕೆ ಮಾಡ್ಕೊಂಡಿದ್ದಾರಾ, ಅಥವಾ ಅದನ್ನು ರೀಕ್ರಿಯೇಟ್ ಮಾಡಿ ಅದನ್ನು ಇವರೇ ಸೃಷ್ಟಿಸಿ ಬಳಕೆ ಮಾಡ್ಕೊಂಡಿದ್ದಾರಾ? ಏನಾದರೂ ರಿಲೀಫ್ ಸಿಗುವಂಥ ಅಂಶಗಳು ರಕ್ಷಿತ್ ಶೆಟ್ಟಿ ಅವರ ಕಡೆಯಲ್ಲಿ ಭಾಸ ಆಗ್ತಾ ಇದೆಯಾ, ಕಾಣಿಸ್ತಾ ಇದೆಯಾ ಲಕ್ಷ್ಮೀನಾರಾಯಣ್? ಹಾಡುಗಳನ್ನು ರೀಮಿಕ್ಸ್ ವರ್ಷನಲ್ಲಿ ಹೊಸ ಸಿನಿಮಾಗಳಲ್ಲಿ ಬಳಸ್ಕೊಳ್ಳೋದು ಇದೇನು ಹೊಸತೇನಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಅದನ್ನು ಬಳಸಿದ್ದಾರೆ. ನಾವು ಕೈದಿ ಸಿನಿಮಾದ ವಿಷ್ಣುವರ್ಧನ್ ಅವರ ಸಾಂಗನ್ನು ತಾಳೆ ಹೋಪದಲ್ಲಿ ಆ ಸಾಂಗ್ನ ಕೂಡ ರಿಮಿಕ್ಸ್ ಮಾಡಿ ಬಳಸಿದ್ರು. ಮತ್ತು ಯಶ್ ಅವರ ಒಂದು KGF ಸಿನಿಮಾದಲ್ಲೂ ಕೂಡ ಒಂದು ಹಳೆ ಹಾಡನ್ನು ರಿಮಿಕ್ಸ್ ಮಾಡಿ ಬಳಸಲಾಗಿತ್ತು. ಆದರೆ ಅದನ್ನು ರೈಟ್ಸ್ ಪಡೆದುಕೊಂಡು ಅದನ್ನು ರಿಮಿಕ್ಸ್ ಮಾಡಿ ಬಳಸಿದ್ರೆ ಯಾವುದೇ ರೀತಿಯ ತೊಂದರೆಗಳಿರಲ್ಲ. ಆದರೆ ರೈಟ್ಸ್ ಪಡೆಯದೇನೆ ಆ ಟ್ಯೂನನ್ನಾಗಲಿ ಅಥವಾ ಆ ಲೈನ್ಗಳನ್ನಾಗಲಿ ಬಳಸಿದಾಗ ಖಂಡಿತವಾಗ್ಲೂ ಅದು ಕೃತಿಚೌರ್ಯ ಕೇಸ್ ಆಗೇ ಆಗುತ್ತೆ, ತುಂಬ ಸ್ಟ್ರಾಂಗ್ ಕೇಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಅಡ್ವೊಕೇಟ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಪರಮ್ವಾ ಸ್ಟುಡಿಯೋಗೂ ಕೂಡ ಒಂದಷ್ಟು ಲೀಗಲ್ ಟೀಮ್ ಇದೆ, ಅವರು ಕೂಡ ಇದೆಲ್ಲ ಹೇಗೆಲ್ಲ ಸಾರ್ಟ್ಔಟ್ ಮಾಡ್ಬೋದು ಅನ್ನೋದರ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ. ಆದರೆ ಇದಂತೂ ಒಂದು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ವಿವಾದಗಳ ಒಂದು ಕೃತಿಚೌರ್ಯದ ವಿಚಾರದಲ್ಲಾದಂಥ ವಿವಾದಗಳಲ್ಲಿ ಇದು ಒಂದು ಪ್ರಮುಖ ವಿವಾದವಾಗಿ ಪರಿಗಣಿಸಬಹುದಾದಂಥ ಒಂದು ಪ್ರಕರಣವಾಗುತ್ತೆ. ಆ ನಿಟ್ಟಿನಲ್ಲಿ ಇದು ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು. ಪ್ರಣೋತ್ ಅಂತಂದ್ರೆ ರಕ್ಷಿತ್ ಶೆಟ್ಟಿ ಅವ್ರದ್ದು, ಆದರೆ ಪದೇ ಪದೇ ಹಿಂಗೆ ಆಗ್ತಾ ಇರೋದ್ರಿಂದ ಅವ್ರಿಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಅಥವಾ ಯೂಸ್ ಮಾಡಿರಲ್ವಾ, ಮತ್ತೆ ಮುಂದೆ ಹೀಗೆ ಆಗುತ್ತೆ, ಹಾಗಾಗಿ ಏನಾದರೂ ಇದಕ್ಕೇನಾದರೂ ನಾನೊಂದು ಗಾರ್ಡಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನುವ ಯೋಚನೆಗಳು ರಕ್ಷಿತ್ ಶೆಟ್ಟಿ ಅವ್ರಿಗೆ ಬಂದಿಲ್ಲ ಅನ್ಕೋತೀರಾ? ಹೇಳಿ ಕೇಳಿ ಅವರು ವಿಭಿನ್ನ ಚಿತ್ರಗಳನ್ನು ಮಾಡೋದ್ರಲ್ಲೇ ಫೇಮಸ್ಸು, ಬದುಕಿನಲ್ಲಿ ಆ ಥರ ಎಡವಟ್ಟುಗಳನ್ನು ಮಾಡ್ಕೋತಾರಾ ಅಂತ? ಇದು ಏನಾದರೂ ಆಗ್ಬೋದು. ಯಾಕಂದರೆ ಕೋರ್ಟ್ಗೆ ಹೋದ ನಂತರ ದಿನಗಳಲ್ಲಿ ವಾದ ವಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶರು ತೀರ್ಮಾನಿಸಬೇಕಾಗುತ್ತೆ. ಯಾಕಂತಂದರೆ ಈಗ ವರಾಹ ರೂಪಂ ಸಾಂಗ್ ಕೂಡ ಮಲಯಾಳಂನ ಒಂದು ಸಿನಿಮಾದ ಟ್ಯೂನ್ ಅಂತಕ್ಕಂಥದ್ದು ಅವರು ಪ್ಲೆಜರಿಸಮ್ ಕೇಸೊಂದನ್ನು ಫೈಲ್ ಮಾಡಿದ್ರು ಕಾಂತಾರ ಫಿಲ್ಮ್ ಟೀಮ್ ಮೇಲೆ, ಅಜನೀಶ್ ಲೋಕನಾಥ್ ಅವರ ಮೇಲೆ, ಹೊಂಬಾಳೆ ಫಿಲಮ್ಸ್ ಮೇಲೆ. ಕೊನೆಗೆ ಅದು ಹೊಂಬಾಳೆ ಫಿಲಮ್ಸ್ಗೆ ಮತ್ತು ಅಜನೀಶ್ ಲೋಕನಾಥ್ ಅವರಿಗೆ, ರಿಷಬ್ ಶೆಟ್ಟಿ ಅವ್ರಿಗೇನೆ ಕೇಸ್ನ ಗೆಲ್ಲುವಂಥ ಒಂದು ಸಕ್ಸಸ್ ಆಯಿತು. ಆ ನಿಟ್ಟಿನಲ್ಲಿ ಹೇಳೋದಾದರೆ ಇದು ಯಾರು ಪರ ಆಗುತ್ತೆ ಯಾರು ವಿರೋಧ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸಾಕ್ಟಾಗಿ ಯಾವ ಥರದ ಒಂದು ಇದನ್ನು ಟ್ಯಾಕ್ಟಿಕ್ಸ್ನ ಇಲ್ಲಿ ಬಳಸಿದ್ದಾರೆ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಹುಶಃ ಇದು ಕೋರ್ಟ್ಗೆ ಹೋದ ನಂತರ ದಿನಗಳಲ್ಲಿ ಯಾವ ರೂಪ ಪಡ್ಕೊಳ್ಳುತ್ತೆ ಅಂತ ನೋಡ್ಬೋದು. ಜೊತೆಗೆ ಅಥವಾ ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಬೇಡ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಕೇಸನ್ನು ವಾಪಸ್ ಪಡೆಯುವಂಥ ನಿಟ್ಟಿನಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೂಡ ಇದನ್ನು ಇತ್ಯರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಪ್ರಣೋತ್, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ಮಾಹಿತಿಗೆ. We'll be right back.